ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಏರ್ಪೋರ್ಟ್ನಿಂದ ಹೊರಗಡೆ ಬರ್ತಾ ಇದ್ದಾರೆ. ದೆಹಲಿಯಿಂದ ಬಂದು ಇಳಿದಿದ್ದಾರೆ. ಮಾತಾಡ್ತಾರ ನೋಡೋಣ. ನೆನ್ನೆ ಇಡೀ ದಿನ ದೆಹಲಿಯಲ್ಲಿ ಮಾಧ್ಯಮಗಳಿಗೆ ಒಂದೇ ಒಂದು ಶಬ್ದದ ಹೇಳಿಕೆಯನ್ನು ಕೊಟ್ಟಿಲ್ಲ. ಇವತ್ತು ಮಾತಾಡೋದಿಲ್ಲ ಅನ್ಸುತ್ತೆ. ನಡೀರಿ. ಇದು ದಿಲ್ಲಿಲಿ ನೆನ್ನೆ. ದೆಹಲಿಯಿಂದ ಬಂದರು. ಬಿಗಿ ಭದ್ರತೆಯಲ್ಲಿ ಏರ್ಪೋರ್ಟ್ನಿಂದ ಹೊರಗೆ ಬಂದು ಅವರಿಗೋಸ್ಕರ ಕಾಯ್ತಾ ಇದ್ದ ಬೆಂಜ್ನಲ್ಲಿ ಹೊರಟು. ಬೆಂಜ್ ಯಾಕೆ ತರಿಸ್ಕೊಂಡ್ರು? ಉಪಮುಖ್ಯಮಂತ್ರಿಗಳವರು ಸರ್ಕಾರಿ ಕಾರ್ ಇರುತ್ತೆ, ಕಾನ್ವಾಯ್ ಇರುತ್ತೆ. ಗೊತ್ತಿಲ್ಲ, ನಾವು ಪತ್ರಕರ್ತರು ಒಂದ್ಸಲ ಓವರ್ ರೀಡಿಂಗ್ ಮಾಡೋಕ್ಕೆ ಶುರು ಮಾಡಿದ್ವಿ. ಖಾಸಗಿ ಕಾರನ್ನು ತರಿಸಿಕೊಂಡಿದ್ದರು. ಈ ಕಾನ್ವಾಯ್ ಎಸ್ಕಾರ್ಟ್ ಇರಬೇಕು, ಇದೆ. ಸೀದಾ ಮನೆಗೆ ಬರ್ತಾರೆ ಅನ್ಸುತ್ತೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿಗೆ ಬಂದಿಳಿದ್ರು. ನನ್ನ AICC ಸಭೆಯ ನಂತರ ಹೊರಗೆ ಬಂದಾಗ ಅವರ ಮುಖದ ಮೇಲೊಂದು ಬಿಗು ಇತ್ತು. ಆವಾಗ ಬಂದ ನಗು ಕೂಡ ಒತ್ತಾಯದ ನಗು ಅನ್ನಿಸ್ತಾ ಇತ್ತು. ಇವು ಬಿಡೋದಿಲ್ಲ ನಮ್ಮ ಹುಡುಗರು, ಇವರು ಚೇಸ್ ಮಾಡ್ಕೊಂಡೇ ಹೋಗ್ತಾರೆ. ಒತ್ತಾಯದ ನಗು ಥರ ಕಾಣಿಸ್ತಿತ್ತು. ನಾನು ಪ್ರಶಾಂತ್ ನಾಥ್ ಅದೇ ನಾನು ಪ್ರಶಾಂತ್ ನಾಥ್ ಕೇಳಿದೆ, ಇಬ್ಬರು ಮುಖನೂ ಹಿಂಗೆ ಇದೆಯಲ್ಲ, ಹಂಗಿದ್ರೆ ಇಬ್ಬರಿಗೂ ಹ್ಯಾಪಿ ನ್ಯೂಸ್ ಇಲ್ವಾ? ಇಬ್ಬರಿಗೂ ಸಮಾಧಾನದ ಸುದ್ದಿ ಇಲ್ವಾ? ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿದರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅರ್ಥ. ಅವರಾದರೂ ಖುಷಿಲಿರಬೇಕಾಗಿತ್ತಲ್ಲ ಅಂದೆ ನಾನು. ಅದಕ್ಕೆ ರಾಜಕಾರಣದಲ್ಲಿ ಮುಖದ ಎಕ್ಸ್ಪ್ರೆಷನ್ ಕೂಡ 100 ವಿಷಯಗಳನ್ನು ಕನ್ವೆ ಮಾಡ್ತವೆ. ಡಿ.ಕೆ. ಶಿವಕುಮಾರ್ ಅವರು ಸಂಭ್ರಮ ಪಟ್ಕೊಂಡು ಬಂದರೆ ಸಿದ್ದರಾಮಯ್ಯನವರನ್ನ ಇಳಿಸಿದ ಸಂಭ್ರಮ ಅಂತ ಹೆಚ್ಚಾಗಿ ಕನ್ವೆ ಆಗುತ್ತೆ. ಮುಖ್ಯಮಂತ್ರಿ ಆಗುವ ಸಂಭ್ರಮ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವ್ರನ್ನ ಇಳಿಸ್ಬಿಟ್ರು ಅನ್ನೋ ಸಂಭ್ರಮ ಕನ್ವೆ ಆಗುತ್ತೆ. ಅದು ಆಗುವುದು ಒಳ್ಳೆಯ ಲಕ್ಷಣ ಅಲ್ಲ. ಹೌದನ್ನಿಸ್ತು ನನಗೆ ಪ್ರಶಾಂತ್ ನಾಥ್ ಆ ಮಾತನ್ನು ಹೇಳಿದಾಗ. ಹೌದನ್ನಿಸ್ತು, ಕರೆಕ್ಟ್ ಅಲ್ವಾ ಅಂತ. ಇವತ್ತು ನೋಡಿ, ಅವ್ರ ಮನೆ ಹತ್ರ ಒಂದೆರಡು ಜನ ಪಟಾಕಿ ತಗೊಂಡ್ಬಂದು ಕೆಲವರು ಪಟಾಕಿನೂ ಹೊಡೆದ್ರು. CM ಆಗೇ ಬಿಟ್ರು ಡಿ.ಕೆ. ಶಿವಕುಮಾರ್ ಅಂತ. ಎಲ್ಲರನ್ನು ಬೈದು ಎಲ್ಲ ವಾಪಸ್ ಕಳಿಸಿದ್ರು ಅವ್ರನ್ನ. ಏರ್ಪೋರ್ಟ್ನಿಂದ ಹೊರಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಸದಾಶಿವನಗರದ ಮನೆಗೆ ಅಂತ ಮಾಹಿತಿ. ಖಾಸಗಿ ಕಾರ್ ತರಿಸ್ಕೊಂಡಿದ್ದೆ ನನಗೆ ಯಾಕೋ ಆಶ್ಚರ್ಯ ಅನ್ನಿಸ್ತು.
ನೋಡೋಣ, ಡಿ ಕೆ ಶಿವಕುಮಾರ್ ಅವರು ಮನೆ ಹತ್ರನಾರು ಏನಾರೋ ಮಾತಾಡ್ತಾರಾ ಅಂತ. ಇದೆಲ್ಲದರ ನಡುವೆ ನೋಡಿ, ಇಷ್ಟೆಲ್ಲ ಆಗ್ತಿರುವಾಗ ಸಿದ್ದರಾಮಯ್ಯನವರು ಇವತ್ತು ವಿಧಾನಸೌಧಕ್ಕೆ ಬಂದರು. ಇದಕ್ಕಲ್ಲ, ಏನು ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆಗಲ್ಲ, ಹಿಂದುಳಿದ ವರ್ಗಗಳ ಆಯೋಗ ತಯಾರು ಮಾಡಿದ್ದಂಥ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿ ಸ್ವೀಕರಿಸೋದಕ್ಕೆ ಬಂದಿರುವುದು. ಸ್ವೀಕಾರ ಮಾಡಿದ್ರು ಅದನ್ನು. ರಾಜೀನಾಮೆ ಕೊಡಬೇಕು ಅಂತ ಹೈಕಮಾಂಡ್ನವ್ರು ಏನಾದ್ರು ಪ್ರೆಷರೈಸ್ ಮಾಡಿದ್ರೆ ನಾನು ಇದೊಂದು ವರದಿ ಅನುಷ್ಠಾನ ಮಾಡಿಯೇ ಕೆಳಗಿಳಿತೀನಿ ಅಂತ ಸಿದ್ದರಾಮಯ್ಯನವರು ಹಠ ಹಿಡಿಬೋದು ಅಂತ ನಾವೊಂದು ಅಂದಾಜು ಮಾಡಿದ್ವಿ. ಈಗ ಇದನ್ನು ಸ್ವೀಕರಿಸಿದ್ರು. ಆ ಮೂಲಕ ನಾನು ಮುಖ್ಯಮಂತ್ರಿ ಆಗಿದ್ದಾಗ ವರದಿ ಸ್ವೀಕರಿಸಿದ್ದೆ, ಸಿದ್ದರಾಮಯ್ಯನವರು ಸ್ವೀಕರಿಸಿದ್ದ ವರದಿ ಇದು ಅಂತ ಒಂದು ಇತಿಹಾಸ ಆಯಿತು ಅಷ್ಟೆ. ಇದನ್ನು ಸ್ವೀಕರಿಸಿದ್ರು. ಸಿದ್ದರಾಮಯ್ಯನವರ ಪೆಟ್ ಪ್ರಾಜೆಕ್ಟು. ಸಿದ್ದರಾಮಯ್ಯನವರ ಆಪ್ತರದ್ದು ಇನ್ನೂ ಒಂದು ಅಬ್ಸರ್ವೇಷನ್ ಇದೆ. ಈಗಾಗಲೇ ಆಯೋಗ ಒಂದು ಸಲ ವರದಿ ಕೊಟ್ಟಿತ್ತು ಇದನ್ನು. ಬಟ್ ಹೈಕಮಾಂಡ್ನವ್ರು ದಿಲ್ಲಿಗೆ ಕಳಿಸಿ ಲಾಸ್ಟ್ ಇಯರ್ ಜೂನ್ನಲ್ಲಿ ಅವರೇ ಅನೌನ್ಸ್ ಮಾಡಿಬಿಟ್ರು, ಈ ಸಮೀಕ್ಷೆ ಇನ್ನೊಂದು ಸಲ ಆಗಬೇಕು ಅಂತ ಇವರೇ ಅನೌನ್ಸ್ ಮಾಡಿಬಿಟ್ರು. ದಿಲ್ಲಿ ನಾಯಕರೇ ಅನೌನ್ಸ್ ಮಾಡಿಬಿಟ್ರು. ಆ್ಯಕ್ಚುಲಿ ಆ ಡಿಸಿಷನ್ ಕ್ಯಾಬಿನೆಟ್ನಲ್ಲಿ ಆಗಬೇಕಾಗಿತ್ತು. ಆನಂತರ ಕ್ಯಾಬಿನೆಟ್ನಲ್ಲಿ ಒಂದು ಫಾರ್ಮ್ಯಾಲಿಟಿ ಮಾಡಿದ್ರು, ಆ ಮಾತು ಬೇರೆ. ಅದಾದ ನಂತರ ಸಿದ್ದರಾಮಯ್ಯನವರು ಒಂಥರ ಬೇಜಾರಲ್ಲಿ ಹೋಗ್ಬಿಟ್ರು ಅಂತ. 2025 ಜೂನ್ನಿಂದ ಮೊದಲಿನ ಸಿದ್ದರಾಮಯ್ಯನವರಾಗಿ ಉಳಿದಿರಲಿಲ್ಲ ಅವರು. ಒಂಥರ ನಿರಾಸಕ್ತಿ ಬಂದುಬಿಡ್ತು, ಏನಪ್ಪ ಹಿಂಗೆ ಮಾಡಿಬಿಟ್ರು ಅನ್ನೋ ಥರದ ನಿರಾಸಕ್ತಿ ಬಂದುಬಿಟ್ಟಿತ್ತು. ಈಗ ಅವರು ಏಕಾಏಕಿ ಕೊಟ್ಟುಬಿಡ್ತೀನಿ ಬಿಡಿ ರಾಜೀನಾಮೆ ಅಂದಿದ್ದು ನಮಗೇನು ಆಶ್ಚರ್ಯ ಆಗಿಲ್ಲ ಅಂತ ಆಪ್ತರು ಹೇಳ್ತಾರೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.